ನಿವೇದಿತಾ ಗೌಡ. ನಿವೇದಿತಾ ಗೌಡ ಬಗ್ಗೆ ಟ್ರೋಲ್ ಆದಷ್ಟು ಅಥವಾ ನಿವೇದಿತಾ ಗೌಡ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದಷ್ಟು ಅಥವಾ ನಿವೇದಿತಾ ಗೌಡನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಷ್ಟು ಇನ್ಯಾವ ಹುಡುಗಿಯರ ಬಗ್ಗೆ ಆಗಿದ್ದು ಇಲ್ಲ ಅನಿಸುತ್ತೆ. ತೀರಾ ಆ್ಯಕ್ಟಿವ್ ಇರುವಂಥ ಈ ಹುಡುಗಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನಿಲ್ಲದಂಥ ಚರ್ಚೆಗಳು ನಡೀತಾನೆ ಇರುತ್ತೆ. ಅದು ಆಕೆಯ ಬಾಡಿ ಶೇಮ್ ಆಗಿರ್ಬೋದು, ಆಕೆಯ ಭಾಷೆ ಆಗಿರ್ಬೋದು, ಆಕೆಯ ವ್ಯಕ್ತಿತ್ವ ಆಗಿರ್ಬೋದು, ಆಕೆಯ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇರುತ್ತೆ. ಆದರೆ ನಿಜವಾಗ್ಲೂ ಅವ್ರ ಲೈಫಲ್ಲಿ ಏನಾಗಿದೆ ಅನ್ನೋದನ್ನು ತುಂಬ ಜನ ತಿಳ್ಕೊಳ್ಳೋದೇ ಇಲ್ಲ. ಇವತ್ತು ಆ ಥರದೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ನಿವೇದಿತಾ ಗೌಡಗೆ ಇತ್ತೀಚಿನ ದಿನಗಳಂತೂ ಬಾಡಿ ಶೇಮ್ ಅನ್ನೋದು ತುಂಬಾ ಆಗ್ತಾ ಇದೆ. ಅದು ಆಕೆಯ ಪರ್ಸ್ನಲ್ ಪಾರ್ಟ್ ಬಗ್ಗೆ ತುಂಬ ಜನ ಟ್ರೋಲ್ ಮಾಡ್ತಾ ಇದ್ದಾರೆ, ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲ್ ಆಗಿ ತೀರಾ ಸಣ್ಣಗಿದ್ದಂಥ ನಿವೇದಿತಾ ಗೌಡ, ಚಿಕ್ಕ ಹುಡುಗಿ ಥರ ಇದ್ದಂಥ ನಿವೇದಿತಾ ಗೌಡ ಇವತ್ತು ಈ ರೇಂಜ್ಗೆ ಬದಲಾಗೋದಕ್ಕೆ ಕಾರಣ ಏನು ನಡೆದಿದೆ ಅನ್ನೋದನ್ನು ಹೇಳ್ತೀವಿ. ಸಿನಿಮಾ ಇಂಡಸ್ಟ್ರಿ ಅಂದಮೇಲೆ ಗ್ಲ್ಯಾಮರ್ ಅಂತೂ ಇರಲೇಬೇಕು. ಅದರಲ್ಲೂ ಹೀರೋಯಿನ್ ಪೀಸ್ ಅಥವಾ ಹೀರೋಯಿನ್ ಆಗ್ತಾರೆ ಅಥವಾ ಇಂಡಸ್ಟ್ರಿಯಲ್ಲಿ ನಾವು ಇರಬೇಕು ಅಂತಂದರೆ ಒಂದಷ್ಟು ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಸರ್ಜರಿಯನ್ನು ಮಾಡಿಸ್ಕೊಳ್ತಾರೆ ಅನೇಕ ನಟಿಯರು, ಈವನ್ ನಟರು ಕೂಡ. ಅದರಲ್ಲಿ ನಮ್ಮ ಸ್ಯಾಂಡಲ್ವುಡ್ನ ನಟಿ ರಮ್ಯಾ ಕೂಡ ಅವರ ಲಿಪ್ಸ್ ಮತ್ತು ಅವರ ನೋಸ್ ಎರಡನ್ನೂ ಕೂಡ ಸರ್ಜರಿ ಮಾಡ್ಕೊಂಡಿದ್ರು ಅನ್ನುವಂಥ ವಿಚಾರ ಆಗ ಅವರು ಟ್ರೆಂಡಿಂಗ್ನಲ್ಲಿದ್ದಾಗ ಸಿಕ್ಕಾಬಟ್ಟೆ ಓಡಾಡಿತ್ತು. ಮತ್ತು ಎಲ್ರಿಗೂ ಗೊತ್ತಿರೋ ಹಾಗೇ ಕ್ರೇಜಿ ಕ್ವೀನ್ ರಕ್ಷಿತಾ ಅವರ ಲಿಪ್ಸು ಅಥವಾ ನೋಸು ಇದನ್ನು ಸರ್ಜರಿ ಮಾಡಿಸಿರಲಿಲ್ಲ. ಆದರೆ ಯಾವುದೋ ಒಂದು ವಿಚಾರದಲ್ಲಿ ಅವರು ಇನ್ನೂ ಸಣ್ಣಗಾಗಬೇಕು ಅಂತ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ರು. ಮೊದಲಿಗೆ ಬಳುಕುವ ಬಳ್ಳಿ ಆಗಿದ್ದಂಥ ರಕ್ಷಿತಾ ನೋಡ್ತಾ ಇದ್ದ ಹಾಗೆಯೇ ತೀರಾ ದಪ್ಪ ಆಗಿಬಿಟ್ರು. ಯಾಕೆ ಇಷ್ಟು ದಪ್ಪ ಆಗಿದ್ದಾರೆ, ಬರ್ತಾ ಈ ರೇಂಜ್ನಲ್ಲಿ ದಪ್ಪ ಆಗ್ತಿದ್ದಾರಲ್ಲ. ಹೀರೋಯಿನ್ ಅಂದರೆ ಗ್ಲ್ಯಾಮರ್ ಇರಬೇಕು, ಸ್ವಲ್ಪನಾದರೂ ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಇವ್ರಿಗೆಲ್ಲ ವರ್ಕೌಟ್ ಮಾಡೋದಕ್ಕೆ ಏನು ಅಂತ ನಾರ್ಮಲ್ ಆಗಿ ಕಮೆಂಟ್ ಮಾಡ್ತಾ ಇದ್ವಿ. ಅದಾದಮೇಲೆ ಗೊತ್ತಾಗಿದ್ದು ರಕ್ಷಿತಾ ಯಾವುದೋ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿ ಸಣ್ಣ ಆಗೋದಕ್ಕೆ ಹೋಗಿ ಅದು ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಬೀರಿ ಅವರು ಅಷ್ಟರ ಮಟ್ಟಿಗೆ ದಪ್ಪ ಆದರು. ಕಂಟ್ರೋಲೇ ಸಿಗದಷ್ಟು ದಪ್ಪ ಆಗಿ ಹೋಗ್ಬಿಟ್ರು. ಅದಕ್ಕೇ ಅವರು ತೀರಾ ಅಸಹ್ಯವಾಗಿ ಕಾಣೋದಕ್ಕೆ ಶುರು ಮಾಡಿದ್ರು. ಮೊದಲಿದ್ದಂಥ ರಕ್ಷಿತಾಗೂ ಈಗಿರುವಂಥ ರಕ್ಷಿತಾಗೂ ಅಜಗಜಾಂತರ ವ್ಯತ್ಯಾಸ ಅನ್ನೋದು ಗೊತ್ತಾಗಿತ್ತು. ರಮ್ಯಾ ಮಾಡಿಸ್ಕೊಂಡಿದ್ದು ಕೇವಲ ಮೂಗು ಅಥವಾ ಬಾಯಿಯ ಸರ್ಜರಿ, ಆದರೆ ರಕ್ಷಿತಾ ಮಾಡಿಕೊಂಡಿದ್ದು ಇಡೀ ದೇಹದ ಸರ್ಜರಿ ಆಗಿತ್ತು. ಆ ಕಾರಣಕ್ಕೆ ಅದು ಅವರಿಗೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ಬಿಡ್ತು. ಅದಾದಮೇಲೆ ನೀತು ಕೂಡ ಮೊದಲಿಗೆ ಬಂದಾಗ ಇಂಡಸ್ಟ್ರಿಯಲ್ಲಿ ತೀರಾ ಸಣ್ಣಗಿದ್ರು. ಅವರು ಕೂಡ ಸ್ವಲ್ಪ ಮಟ್ಟಿಗೆ ದಪ್ಪ ಆದಾಗ ಇನ್ನೂ ಸಣ್ಣ ಆಗಬೇಕು ಅಂತನೋ ಅಥವಾ ತೀರಾ ಸಣ್ಣಗಿದೆಯಾ ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಕಾಣ್ತೀಯಾ ಅಂತನೋ ಯಾರೋ ಒಬ್ಬರು ಸಲಹೆ ಕೊಟ್ಟರು ಅಂತ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರು. ಆ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದು ನೀತು ಇಂಡಸ್ಟ್ರಿಯಿಂದನೇ ದೂರ ಆಗುವಂಥ ಪರಿಸ್ಥಿತಿ ಬಂದುಬಿಡ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತಿಗೂ ಆಕೆಯನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಆಫರ್ಗಳು ಇಲ್ಲ. ಆಕೆ ಬಹಳಷ್ಟು ವೇದಿಕೆಯಲ್ಲಿ ಅದನ್ನು ಹೇಳ್ಕೊಂಡು ಕಣ್ಣೀರು ಹಾಕಿದ್ದು ಇದ್ದೇ ಇದೆ. ಸೊ ನಾನು ಯಾರ್ದೋ ಮಾತು ಕೇಳ್ಕೊಂಡು ಹಾಳಾಗ್ಬಿಟ್ಟೆ ಅಂತ ಕಣ್ಣೀರು ಹಾಕಿದ್ದು ಇದೆ. ಕೇವಲ ನಮ್ಮ ಇಂಡಸ್ಟ್ರಿ ಅಂತ ಅಲ್ಲ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಭಾಷೆಯಲ್ಲೂ ಕೂಡ ಈ ಥರ ಹೆಣ್ಣುಮಕ್ಕಳು ತಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸರ್ಜರಿಯನ್ನು ಮಾಡಿಸ್ಕೊಳ್ಳೋದು ತೀರಾ ಕಾಮನ್ ಆಗಿದೆ. ಇನ್ನು ಕೆಲವರು ಹುಡುಗಿಯರಿಗೆ ಕೆಲವೊಂದಷ್ಟು ಭಾಗ ನೋಡೋದಕ್ಕೆ ಚೆನ್ನಾಗಿರಬೇಕು, ಅಟ್ರಾಕ್ಷನ್ ಆಗಿರಬೇಕು, ನೋಡೋದಕ್ಕೆ ಹೈಲೈಟ್ ಆಗಬೇಕು ಅನ್ನುವಂಥ ಆಸೆ ಇರುತ್ತೆ. ಸೊ ನಿವೇದಿತಾ ಮೊದಲಿಗೆ ಪರಿಚಯ ಆಗಿದ್ದು ಎಲ್ರಿಗೂ ಗೊತ್ತಿರೋ ಹಾಗೆಯೇ ಆಕೆ ಯಾವುದೋ ರೀಲ್ಸನ್ನು ಮಾಡ್ಕೊಂಡಿದ್ರು ಕೂಡ ಆಕೆಗೆ ಒಂದು ನೇಮು, ಫೇಮು ಅಥವಾ ಎಕ್ಸ್ಪೋಸ್ ಅಂತ ಸಿಕ್ಕಿದ್ದು ಬಿಗ್ ಬಾಸಿಗೆ ಬಂದಾಗ ಆಕೆ ತೀರಾ ಚಿಕ್ಕ ಹುಡುಗಿ ಆಗಿದ್ರು. ಆಕೆಯನ್ನು ನೋಡಿದಾಗ ಎಲ್ಲರೂ ಗೊಂಬೆ ಅಂತಲೇ ಕರಿತಿದ್ರು, ಮತ್ತು ಚೈಲ್ಡ್ ಅಂತ ಕರಿತಾ ಇದ್ರು, ಮಗು ಅಂತ ಕರಿತಾ ಇದ್ರು. ಆಕೆಯ ಹಾವ ಭಾವ, ನಡವಳಿಕೆ, ಮಾತು, ಆ್ಯಕ್ಟಿವಿಟೀಸು, ದೇಹ ಎಲ್ಲವೂ ಕೂಡ ಚಿಕ್ಕ ಹುಡುಗಿಯ ರೀತಿಯಲ್ಲಿಯೇ ಇತ್ತು. ಸೊ ನಿವೇದಿತಾಗೆ ಬಿಗ್ ಬಾಸ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಿಗ್ ಬಾಸ್ಗೆ ಬಂದಮೇಲೆ ನಿವೇದಿತಾ ಯಾರು ಅನ್ನೋದು ಇಡೀ ಊರಿಗೆ ಗೊತ್ತಾಯಿತು. ನಿವೇದಿತಾಗೆ ಒಂದಷ್ಟು ಆಫರ್ಗಳು ಬರೋದಕ್ಕೂ ಕೂಡ ಶುರು ಆಯಿತು. ಅದು ಆಲ್ಬಮ್ ಸಾಂಗ್ಸಿಂದ ಹಿಡಿದು ಒಂದು ಸಿನಿಮಾವರೆಗೂ ಕೂಡ ನಿವೇದಿತನನ್ನು ಆ ಜರ್ನಿ ಕರ್ಕೊಂಡು ಬರುತ್ತೆ ಅಂತಂದರೆ ಅದಕ್ಕೆ ಕಾರಣನೇ ಬಿಗ್ ಬಾಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಸೊ ಅದಾದ ಮೇಲೆ ಬಿಗ್ ಬಾಸ್ನಲ್ಲೇ ಅವರು ಪ್ರೀತಿಸಿ ಬಿಗ್ ಬಾಸ್ನಲ್ಲೇ ಇದ್ದಂಥ ಒಬ್ಬ ಹುಡುಗನನ್ನೇ ಅಂದರೆ ಚಂದನ್ನನ್ನೇ ಮದುವೆ ಆಗ್ತಾರೆ. ಆ ಮದುವೆ ಕೂಡ ಧಾಮ್ ಧೂಮಾಗಿ ಆಗ್ತಾರೆ. ಆದರೆ ನೋಡ್ತಾ ಇದ್ದ ಹಾಗೇ 5 ವರ್ಷದಲ್ಲಿಗೆ ನಿವೇದಿತಾ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಹಿಂದೆ ನೋಡ್ತಾ ಇದ್ದಂಥ ನಿವೇದಿತಾ ಇವರೇನಾ ಅನ್ನುವಷ್ಟರ ಮಟ್ಟಿಗೆ ಚೇಂಜ್ ಆಗಿಬಿಡ್ತಾರೆ. ಅದನ್ನು ಈಗಲೂ ಕೂಡ ಟ್ರೋಲ್ ಮಾಡ್ತಾ ಇದ್ದಾರೆ. ಪಾಪ ಆಕೆಯ ಯಾವುದೇ ರೀಲ್ಸ್ ಆಗಿರ್ಬೋದು, ಯಾವುದೇ ಫೋಟೋಸ್ ಆಗಿರ್ಬೋದು, ಅದಕ್ಕೆ ಹೋಗಿ ನೀವು ಕಮೆಂಟ್ಸನ್ನು ವ್ಯೂ ಮಾಡಿ ನೋಡಿದ್ರೆ ಕೆಟ್ಟದಾಗಿ ಕಾಣುವಂಥ ಕಮೆಂಟೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ.
ಇರುತ್ತೆ. ಕೆಲವು ಹುಡುಗಿಯರಿಗೆ ಕೆಲವು ದೇಹದ ಭಾಗಗಳು ಪ್ರಾಕೃತಿಕವಾಗಿಯೇ ನೈಸರ್ಗಿಕವಾಗಿಯೇ ಚಿಕ್ಕದಾಗಿರುತ್ತೆ, ಸಣ್ಣದಾಗಿರುತ್ತೆ. ಆದರೆ ಗ್ಲ್ಯಾಮರ್ ಅಂತ ಬಂದಾಗ ಅಥವಾ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಕ್ಸ್ಪೋಸ್ ಅನ್ನೋದು ಇರಬೇಕಾಗತ್ತೆ. ಕೆಲವು ಪಾರ್ಟ್ಸ್ಗಳು ಅಟ್ರಾಕ್ಟಿವ್ ಆಗಿ ಕಾಣಬೇಕಾಗಿರತ್ತೆ. ಇದು ಎಷ್ಟೋ ಹೆಣ್ಣು ಮಕ್ಕಳಿಗೆ ಇರುವಂಥ ಒಂದು ಸಮಸ್ಯೆ ಆಗಿದೆ. ಅಯ್ಯೋ, ನಾನು ತೀರಾ ಸಣ್ಣ ಹುಡುಗಿ ಥರ ಕಾಣ್ತೀನಿ, ನನ್ನ ದೇಹದ ಭಾಗಗಳು ಬೆಳವಣಿಗೆ ಆಗಿಲ್ಲ, ಇದರಿಂದ ನಾನು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇಲ್ಲ, ಆ ಕಾರಣಕ್ಕಾಗಿ ನನ್ನನ್ನು ಕೆಲವೊಂದು ವಿಚಾರದಿಂದ ರಿಜೆಕ್ಟ್ ಮಾಡಿದ್ದಾರೆ ಅಂತ ತುಂಬ ಜನ ಹುಡುಗಿಯರು ಇದನ್ನು ಹೇಳ್ತಾ ಇರ್ತಾರೆ. ಅದಕ್ಕೆ ಅಂತ ಬೇರೆ ಬೇರೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಾರೆ. ಇವತ್ತು ಮೆಡಿಕಲ್ನಲ್ಲಿ ಯಾವುದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತಲೇ ಇಲ್ಲ. ಕೆಲವು ಭಾಗಗಳನ್ನು ಸಣ್ಣ ಮಾಡ್ಕೊಳ್ಳೋದಕ್ಕೂ ಟ್ರೀಟ್ಮೆಂಟ್ ಇದೆ, ಕೆಲವು ಭಾಗಗಳನ್ನು ದೊಡ್ಡ ಮಾಡ್ಕೊಳ್ಳೋದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ನಿವೇದಿತೆಗೆ ಯಾವಾಗ ಬ್ಯಾಕ್ ಟು ಬ್ಯಾಕ್ ಆಫರ್ಗಳು ಬರೋದಕ್ಕೆ ಶುರುವಾಯಿತು, ಅಥವಾ ನಿವೇದಿತೆಗೆ ನೀನು ತೀರಾ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದೆಯಾ, ಅಥವಾ ತುಂಬ ಸಣ್ಣ ಹುಡುಗಿ ಥರ ಕಾಣ್ತೀಯಾ, ಅದಕ್ಕೆ ಕೆಲವೊಂದು ಪಾತ್ರಗಳನ್ನು ನೀನು ಕೊಡೋದಕ್ಕಾಗಲ್ಲ, ನೀನು ಹೀರೋಯಿನ್ ಮೆಟೀರಿಯಲ್ಲು, ಆದರೂ ನೀನು ತೀರಾ ಚಿಕ್ಕ ಹುಡುಗಿ ಥರ ಅನ್ನಿಸ್ತೀಯಾ ಅಂತ ಯಾವಾಗ ರಿಪೀಟೆಡ್ ಆಗಿ ಉತ್ತರಗಳು ಬರೋದಕ್ಕೆ ಶುರುವಾಯಿತು, ನಿವೇದಿತ ಕೂಡ ಮದುವೆ ಆದ ಮೇಲೆ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರವೇ ಈಗ ವೈರಲ್ ಆಗ್ತಾ ಇರೋದು. ತುಂಬ ಜನಕ್ಕೆ ಗೊತ್ತಿಲ್ಲ ನಿವೇದಿತ ಒಂದು ಸರ್ಜರಿಯನ್ನು ಮಾಡಿಸ್ಕೊಂಡಿದ್ದಾರಾ ಅಥವಾ ಮಾಡಿಸ್ಕೊಂಡಿಲ್ವಾ ಅನ್ನೋದ್ರ ಬಗ್ಗೆ. ಆದರೆ ನಿವೇದಿತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು, ತಾನೂ ಕೂಡ ಎಲ್ಲ ನಟಿಯರ ಥರ ಗ್ಲ್ಯಾಮರಸ್ ಆಗಿರಬೇಕು, ಎಕ್ಸ್ಪೋಸ್ ಮಾಡಬೇಕು ಅಂತ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದ್ರಂತೆ. ಅದೇ ಅವರ ಬ್ರೆಸ್ಟ್ ಭಾಗವನ್ನು ದಪ್ಪ ಮಾಡ್ಕೊಳ್ಳುವಂಥದ್ದು ಅಥವಾ ಸೈಜನ್ನು ದೊಡ್ಡ ಮಾಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಅಂತ ಅವರು ಟ್ರೀಟ್ಮೆಂಟ್ ಮೊರೆ ಹೋಗಿದ್ರಂತೆ, ವೈದ್ಯರ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ರಂತೆ. ಅದೇ ಇವತ್ತು ಹೇಗೋ ಇದ್ದಂಥ ನಿವೇದಿತ ಇನ್ನು ಹೇಗೋ ಆಗೋದಕ್ಕೆ ಕಾರಣ ಅನ್ನೋದು ಅವರ ಆಪ್ತ ವಲಯದಲ್ಲಿ ತೀರಾ ಚರ್ಚೆ ಆಗ್ತಾ ಇದೆ. ಕೆಲವರು ಇದರ ಬಗ್ಗೆ ಗೊತ್ತಿಲ್ಲದೆ ನಿವೇದಿತ ಬಗ್ಗೆ ತುಂಬ ಕೆಟ್ಟದಾಗಿ ಕಮೆಂಟನ್ನು ಹಾಕ್ತಾ ಇದ್ರು. ಮದುವೆ ಆದಮೇಲೆ ಕೆಲವು ಹೆಣ್ಣು ಮಕ್ಕಳ ಬಾಡಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುತ್ತೆ, ಬಾಡಿ ಹಾರ್ಮೋನ್ ಚೇಂಜಸ್ ಆಗುತ್ತೆ, ಅದು ನ್ಯಾಚುರಲ್ ಆಗಿ ನಡೆಯುವಂಥದ್ದು. ನಿವೇದಿತ ಮದುವೆ ಆದಮೇಲೆ ಬಾಡಿ ಹಾರ್ಮೋನ್ಸ್ ಜಾಸ್ತಿ ಆಗಿದೆ, ಅದಕ್ಕೆ ಆಕೆಯ ಪ್ರೈವೇಟ್ ಪಾರ್ಟ್ ಆದಂಥ ಬ್ರೆಸ್ಟ್ ತುಂಬ ದೊಡ್ಡದಾಗಿದೆ. ಇದನ್ನು ಬೇಕು ಅಂತಲೇ ನೀನು ಈ ಥರ ಎಲ್ಲ ಫೋಟೋಸ್ ಹಾಕ್ತೀಯಾ, ಎಕ್ಸ್ಪೋಸ್ ಮಾಡ್ತೀಯಾ, ತೋರಿಸ್ಕೊಂಡು ಕೂಡ್ತೀಯಾ, ಎಷ್ಟರ ಮಟ್ಟಿಗೆ ಸರಿ, ಅಥವಾ ಅವರ ಖಾಸಗಿ ವಿಚಾರದ ಬಗ್ಗೆ, ಚಂದನ್ ವಿಚಾರದ ಬಗ್ಗೆ ಅಥವಾ ನಿವೇದಿತ ವಿಚಾರದ ಬಗ್ಗೆ ತೀರಾ ಕೆಟ್ಟದಾಗಿ ಕಮೆಂಟ್ ಹಾಕೋರು ತುಂಬ ಜನ ಇದ್ದರು. ಆದರೆ ನಿವೇದಿತ ಮಾಡಿದ ತಪ್ಪು ಏನು ಅಂತ ಅಂದರೆ, ಆಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಆ ಟ್ರೀಟ್ಮೆಂಟನ್ನು ತೆಗೆದುಕೊಂಡಿದ್ದು ಈಗ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇದೆಯಾ, ತೀರಾ ಆಕೆಯ ಬ್ರೆಸ್ಟ್ ಸೈಜ್ ದೊಡ್ಡದಾಗಿದೆಯಾ ಅನ್ನುವಂಥ ಚರ್ಚೆ ಹುಟ್ಕೊಳ್ತಾ ಇದೆ. ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಳೇಬೇಕಾಗತ್ತೆ. ಹೇಳಿ ಕೇಳಿ ನಿವೇದಿತ ದುಡ್ಡಿರುವಂಥ ಮನೆಯ ಹುಡುಗಿ, ಏನು ಬೇಕಾದರೂ ಮಾಡಬಹುದು, ಯಾವುದಕ್ಕೆ ಬೇಕಾದರೂ ಅವಕಾಶ ಇದೆ. ಈ ಥರದ ಸರ್ಜರಿಗಳನ್ನು ತೀರಾ ಕಾಮನ್ ಪೀಪಲ್ಸ್ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ಸರ್ಜರಿಗಳು ಇಲ್ಲಿಗಿಂತ ಹೊರದೇಶಗಳಲ್ಲಿ ತುಂಬ ಸಕ್ಸಸ್ಫುಲ್ ಆಗಿ ಮಾಡ್ತಾರೆ ಮತ್ತು ಅದಕ್ಕೆಲ್ಲ ಕೋಟಿ ಲಕ್ಷದ ಲೆಕ್ಕಾಚಾರ ಇರುತ್ತೆ. 60 ಲಕ್ಷ, 70 ಲಕ್ಷ, 80 ಲಕ್ಷ ಅಥವಾ ಕೋಟಿ, 1.5 ಕೋಟಿ ಈ ಥರದ್ದೆಲ್ಲ ಚೇಂಜಸ್ಗಳು ಇರುತ್ತೆ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕಂಟಕ ಬರುವಂಥ ವಿಚಾರಗಳು ಕೂಡ ಇದೆ. ಸೊ ಆ ಎಲ್ಲ ರಿಸ್ಕ್ಗಳ ಬಗ್ಗೆ ಗೊತ್ತಿದ್ದೆ ನಾವೊಟ್ಟು ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋರು ಕೂಡ ಇದ್ದಾರೆ. ನಿವೇದಿತ ಕೂಡ ಅದೇ ಥರ ಖರ್ಚು ಮಾಡಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಇವತ್ತು ಅದೇ ವಿಚಾರದಲ್ಲಿ ಟ್ರೋಲ್ ಆಗ್ತಾ ಇರೋದು ನಿಜವಾಗ್ಲೂ ವಿಪರ್ಯಾಸ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿವೇದಿತನೇ ಉತ್ತರ ಕೊಟ್ಟರೆ ಮಾತ್ರ ಸತ್ಯಾನುಸತ್ಯತೆ ಏನು ಅನ್ನೋದು ಗೊತ್ತಾಗುತ್ತೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.